ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 26ನೇ ಪ್ರಶ್ನೆ. ಏಡ್ಸ್ ರೋಗವು ಹೇಗೆ ಹರಡುತ್ತದೆ? ಏಡ್ಸ್ ರೋಗದ ಬಗ್ಗೆ ನೀವೆಲ್ಲ ಕೇಳಿರಬಹುದು. HIV ಅಂತಹ ವೈರಸ್ನಿಂದ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಇಂದ ಹರಡುವಂತದ್ದು ಏಡ್ಸ್ ರೋಗ. ಹಾಗಿದ್ರೆ ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಏಡ್ಸ್ ರೋಗ ಒಬ್ಬ ಆರೋಗ್ಯಕರ ವ್ಯಕ್ತಿಗೆ ಯಾವ್ಯಾವ ರೀತಿಯಲ್ಲಿ ಹರಡುತ್ತೆ? ಅದಕ್ಕಿಂತ ಮೊದಲೇ ಏಡ್ಸ್ ರೋಗ ಯಾವ ರೀತಿಯಲ್ಲಿ ಹರಡಲ್ಲ ಅಂತ ಹೇಳೋಣ. ಈಗ ಸೊಳ್ಳೆಗಳು ಕಚ್ಚಿದ್ರೆ ಸೊಳ್ಳೆಗಳ ಮೂಲಕ ಏಡ್ಸ್ ರೋಗ ಹರಡೋದಿಲ್ಲ. ಅಥವಾ ಶೇಕ್ ಹ್ಯಾಂಡ್ ಮಾಡೋದ್ರ ಮೂಲಕ ಅಥವಾ ಹಗ್ ಮಾಡಿದಾಗ ಈ ರೀತಿಯಾಗಿ ಎಲ್ಲ ಏಡ್ಸ್ ರೋಗ ಒಬ್ರಿಂದ ಒಬ್ರಿಗೆ ಹರಡೋದಿಲ್ಲ. ಅವರು ಉಸಿರಾಡಿದ ಗಾಳಿಯನ್ನ ನಾವು ಉಸಿರಾಡೋದ್ರಿಂದ, ಅವರು ಕುಡಿದಂತಹ ನೀರನ್ನ ನಾವು ಉಪಯೋಗಿಸೋದ್ರಿಂದ ಎಲ್ಲ ಏಡ್ಸ್ ರೋಗ ಹರಡೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಏಡ್ಸ್ ರೋಗ ಯಾವ ರೀತಿ ಹರಡುತ್ತೆ ಅಂತ ಕೇಳಿದ್ರೆ, ಮಾದಕ ವಸ್ತುಗಳನ್ನು ಚುಚ್ಚಲು ಬಳಸುವ ಸಿರಿಂಜ್ ಅನ್ನು ಹಂಚಿಕೊಳ್ಳುವ ಮೂಲಕ ಸೋಂಕಿತ ವ್ಯಕ್ತಿಯಿಂದ ಈ ವೈರಸ್ ಸಾಮಾನ್ಯ ವ್ಯಕ್ತಿಗೆ ಹರಡಬಹುದು. ಈಗ ಒಬ್ಬ ಸೋಂಕಿತ ವ್ಯಕ್ತಿ ಇದ್ದಾನೆ, ಆತ ಮಾದಕ ವಸ್ತುವನ್ನ ಚುಚ್ಚುವಂತಹ ಸಿರಿಂಜ್ ಅನ್ನು ಉಪಯೋಗಿಸಿಕೊಂಡು ತನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ತಿದ್ದಾನೆ. ಆ ಸಮಯದಲ್ಲಿ ಮತ್ತೊಬ್ಬ ಆರೋಗ್ಯಕರ ವ್ಯಕ್ತಿ ಅದನ್ನ ಉಪಯೋಗಿಸಿಕೊಂಡು ನಾನು ಅದೇ ಸಿರಿಂಜ್ ಅನ್ನು ಉಪಯೋಗಿಸಿಕೊಂಡು ತನ್ನ ದೇಹಕ್ಕೆ ಚುಚ್ಚಿಕೊಳ್ತಿದ್ದಾನೆ ಅಂದ್ರೆ ಆ ಸಂದರ್ಭದಲ್ಲಿ ಸೋಂಕಿತ ವ್ಯಕ್ತಿಯಿಂದ ಸಾಮಾನ್ಯ ವ್ಯಕ್ತಿಗೆ ಅಥವಾ ಆರೋಗ್ಯಕರ ವ್ಯಕ್ತಿಗೆ ಏಡ್ಸ್ ರೋಗ ಹರಡುತ್ತೆ. ಸೋಂಕಿತ ತಾಯಿಯಿಂದ ಎದೆ ಹಾಲಿನ ಮೂಲಕ ಮಗುವಿಗೆ ಹರಡಬಹುದು. ಈಗ ತಾಯಿ ಏಡ್ಸ್ ರೋಗಿ ಆಗಿದ್ರೆ ಆ ಸಂದರ್ಭದಲ್ಲಿ ಆ ಮಗುವಿಗೆ ತಾಯಿಯ ಎದೆ ಹಾಲಿನ ಮೂಲಕ ಕೂಡ ಏಡ್ಸ್ ರೋಗ ಹರಡುತ್ತೆ ಅಂತ ಹೇಳ್ತಾರೆ. HIV ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತದೆ. ಮುಖ್ಯವಾಗಿ ಏಡ್ಸ್ ರೋಗ ಸೋಂಕಿತ ವ್ಯಕ್ತಿ ಇದ್ದಾರೆ, HIV ಸೋಂಕಿತ ವ್ಯಕ್ತಿ ಇದ್ದಾರೆ ಅಂತ ಇಟ್ಕೊಂಡ್ರೆ ಅವರ ಜೊತೆ ಲೈಂಗಿಕ ಸಂಪರ್ಕದಲ್ಲಿ ತೊಡಗಿದ್ರೆ ಆ ವ್ಯಕ್ತಿಗೆ ಕೂಡ ಏಡ್ಸ್ ರೋಗ ಹರಡುತ್ತೆ. ಈ ರೀತಿಯಾಗಿ ಏಡ್ಸ್ ರೋಗ ಮಾದಕ ವಸ್ತುಗಳನ್ನು ಚುಚ್ಚಲು ಬಳಸುವ ಸಿರಿಂಜ್ ಅನ್ನು ಹಂಚಿಕೊಳ್ಳುವ ಮೂಲಕ ಹರಡುತ್ತೆ. ಸೋಂಕಿತ ತಾಯಿಯಿಂದ ಎದೆ ಹಾಲಿನ ಮೂಲಕ ಮಗುವಿಗೆ ಹರಡಬಹುದು. HIV ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತದೆ. ಥ್ಯಾಂಕ್ ಯು.